ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ. ಇಲ್ಲಿಯವರೆಗೂ ಸಾಕಷ್ಟು ಕಷ್ಟಗಳನ್ನು ಎದುರಿಸಿ ಬಂದಿದ್ದೀಯಾ. ಇನ್ನು ಮುಂದೆಯೂ ಎದುರಿಸುವ ತಾಕತ್ತು ನಿನ್ನಲ್ಲಿದೆ. ಬಗೆಹರಿಯದ ಸಮಸ್ಯೆಗಳಿಗೆ ಭಗವಂತನೇ ಮುಕ್ತಿ ನೀಡುತ್ತಾನೆ. ಪ್ರಭಾವ ನೋಡಿ ಹತ್ತಿರ ಬರುವ ಜನರಿಗಿಂತ ಸ್ವಭಾವ ನೋಡಿ ಹತ್ತಿರ ಬರುವವರೇ ನಮ್ಮ ನಿಜವಾದ ಆತ್ಮೀಯರು. ನಿನ್ನ ಅವಶ್ಯಕತೆಗಳು ನಿನಗಿಂತಲೂ ಹೆಚ್ಚು ನನಗೆ ತಿಳಿದಿದೆ. ಚಿಂತಿಸದಿರು. ನಿನಗೇನು ಸಿಗಬೇಕೋ ಅದು ಸರಿಯಾದ ಸಮಯಕ್ಕೆ ನಿನ್ನ ಬಳಿ ಬರುವುದು. ತಾಳ್ಮೆಯಿಂದಿರು. ತಪ್ಪುಗಳನ್ನು ಸುಧಾರಿಸಬಹುದು, ತಪ್ಪು ತಿಳುವಳಿಕೆಯನ್ನು ಸುಧಾರಿಸಬಹುದು, ಆದರೆ ತಪ್ಪು ಯೋಚನೆಯನ್ನು ಯಾವತ್ತೂ ಸುಧಾರಿಸಲು ಸಾಧ್ಯವಿಲ್ಲ. ಯಾವಾಗ ಎಲ್ಲವನ್ನು ಮನುಷ್ಯ ಎದುರಿಸಿ ನಿಲ್ಲುತ್ತಾನೋ ನೋಡುವವರಿಗೆ ರಾಕ್ಷಸನಾಗಿ ಕಾಣುತ್ತಾನೆ. ಮನುಷ್ಯನ ಸಮಸ್ಯೆಗಳಿಗೆ ಮತ್ತು ದುಃಖಕ್ಕೆ ಎರಡು ಕಾರಣಗಳಿವೆ. ಒಂದು, ಅವನು ಅದೃಷ್ಟಕ್ಕಿಂತ ಹೆಚ್ಚಿನದನ್ನು ನಿರೀಕ್ಷಿಸುತ್ತಾನೆ, ಮತ್ತು ಎರಡನೆಯದು ಸಮಯಕ್ಕಿಂತ ಮುಂಚಿತವಾಗಿ ಬಯಸುತ್ತಾನೆ. ದಿನಗಳು ಕಠಿಣವಾಗಿದೆ, ಜೀವನವಲ್ಲ. ತಾಳ್ಮೆಯಿಂದಿರಿ, ಎಲ್ಲವೂ ಸರಿ ಹೋಗುತ್ತೆ. ಜೀವನದಲ್ಲಿ ನೀವೆಷ್ಟೇ ಸರಿ ಇದ್ರೂ ನೋಡುವವರ ದೃಷ್ಟಿಯೇ ಸರಿ ಇಲ್ಲದಿದ್ದರೆ ನೀವು ಮಾಡಿದ್ದೆಲ್ಲ ತಪ್ಪೆ. ನಿಮ್ಮ ನಗುವನ್ನು ಜಗತ್ತು ಬದಲಾಯಿಸಲು ಬಳಸಿ, ಇಲ್ಲವಾದರೆ ಜಗತ್ತು ನಿಮ್ಮ ನಗುವನ್ನು ಬದಲಾಯಿಸಬಹುದು. ಮೈ ಮೇಲೆ ಧರಿಸಿರುವ ಬಟ್ಟೆ ಬೆಲೆ ಬಾಳುವಂಥದ್ದಾಗದಿದ್ರೂ ಪರವಾಗಿಲ್ಲ, ಆದರೆ ಮನದೊಳಗಿರುವ ಗುಣ ಬೆಲೆಗೆ ನಿಲುಕದಂತಿರಬೇಕು. ಆಡಿಕೊಳ್ಳುವ ನೂರಾರು ಜನರಿದ್ದರೇನು, ನೋಡಿಕೊಳ್ಳುವ ಜನಾರ್ದನನು ಮೇಲಿದ್ದಾನೆ. ಇತರರ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ಮುಂದೆ ಸಾಗುವುದಷ್ಟೇ ನಮ್ಮ ಕಾಯಕ. ಬಾಲ್ಯದಲ್ಲಿಯೇ ಕಷ್ಟ ಕಂಡವನು ಜೀವನದುದ್ದಕ್ಕೂ ಬರುವ ನೋವನ್ನು ಎದುರಿಸುವನು. ಯಾರ ಹಂಗೂ ಬೇಕಿಲ್ಲ ಬದುಕಲು, ನಿನ್ನ ಬುದ್ಧಿವಂತಿಕೆ ಮುಖ್ಯ ಅಷ್ಟೇ. ದೂರದಿಂದ ನೋಡಿದರೆ ಪ್ರತಿಯೊಬ್ಬ ವ್ಯಕ್ತಿ ಸುಖವಾಗಿರುವಂತೆ ಕಾಣುತ್ತಾನೆ, ಆದರೆ ಹತ್ತಿರ ಹೋಗಿ ಅವನ ಬಗ್ಗೆ ತಿಳಿದಾಗಲೇ ಅವರ ಜೀವನದ ಸತ್ಯ ತಿಳಿಯೋದು. ಬೆಂದಾಗಲೇ ಅಡುಗೆ ರುಚಿ ಬರುವುದು, ನೊಂದಾಗಲೇ ಜೀವನದಲ್ಲಿ ಬುದ್ಧಿ ಬರುವುದು. ಇಷ್ಟು ದಿನ ನಾವು ನಮ್ಮವರು ಎಂದದು ಸಾಕು, ಇನ್ಮೇಲೆ ನಾನು ನನ್ನದು ಅನ್ನಬೇಕು ಅಷ್ಟೇ. ಎಲ್ಲಿ ದಯೆಯೋ ಅಲ್ಲೇ ಧರ್ಮ, ಎಲ್ಲಿ ಲೋಭವೋ ಅಲ್ಲಿ ಪಾಪ, ಎಲ್ಲಿ ಕ್ರೋಧವೋ ಅಲ್ಲಿ ವಿನಾಶ, ಎಲ್ಲಿ ತಾಳ್ಮೆ ಹಾಗೂ ಕ್ಷಮೆಯೋ ಅಲ್ಲಿ ಭಗವಂತನ ವಾಸ. ಬೇಡುವಾಗ ಭಿಕ್ಷುಕನಾಗು, ಕೊಡುವಾಗ ದಾನಿಯಾಗು. ಬೇಡಿ ಕುಗ್ಗಬೇಡ, ಕೊಟ್ಟು ಹಿಗ್ಗಬೇಡ. ಬದುಕು ಎಂಬುವುದು ಹತ್ತಿ ಇದ್ದಂತೆ, ಅದನ್ನು ಸಂತೋಷವೆಂಬ ಗಾಳಿಯಲ್ಲಿ ಊದಿ, ಆದರೆ ಅದನ್ನು ದುಃಖವೆಂಬ ನೀರಿನಲ್ಲಿ ಅದ್ದಬೇಡಿ. ದೇವರಿಗೆ ಭಯಪಡುವುದಲ್ಲ, ಕರ್ಮಕ್ಕೆ ಭಯಪಡಿ. ಯಾಕೆಂದರೆ ದೇವರು ಕ್ಷಮಿಸಿದರೂ ಕರ್ಮವನ್ನು ಅನುಭವಿಸಲೇಬೇಕು. ತನ್ನನ್ನು ತಾನು ಗೌರವಿಸಿಕೊಳ್ಳುವ ವ್ಯಕ್ತಿ ಎಂದಿಗೂ ಇತರರನ್ನು ಅವಮಾನಿಸಲಾರ. ಒಂದು ಮಾತು ನೆನಪಿನಲ್ಲಿ ಇಟ್ಟುಕೊಳ್ಳಿ, ಸುಖದಲ್ಲಿ ಎಲ್ಲರೂ ಸಿಗುತ್ತಾರೆ, ಆದರೆ ದುಃಖದಲ್ಲಿ ಕೇವಲ ಭಗವಂತ ಮಾತ್ರ ಸಿಗುವನು. ಕೆಲವೊಮ್ಮೆ ಹತ್ತಿರವಿದ್ದು ನರಳಾಡುವ ಬದಲು ದೂರವಿದ್ದು ನೆಮ್ಮದಿಯಾಗಿರುವುದು ಲೇಸು. ಒಬ್ಬ ಒಳ್ಳೆಯ ವ್ಯಕ್ತಿಯಿಂದ ತಪ್ಪು ನಡೆದಾಗ ಅವರಿಂದ ನೀವು ದೂರವಾಗದೆ ಅವರನ್ನು ಕ್ಷಮಿಸಿಬಿಡಿ. ಯಾಕೆಂದರೆ ವಜ್ರವು ಕೆಸರಿನಲ್ಲಿ ಬಿದ್ದ ಮಾತ್ರಕ್ಕೆ ಅದರ ಬೆಲೆ ಎಂದಿಗೂ ಕಡಿಮೆ ಆಗೋದಿಲ್ಲ. ನಿಮ್ಮ ಪದವಿ ಕೇವಲ ಕಾಗದದ ತುಂಡು, ನಿಮ್ಮ ನಿಜವಾದ ಶಿಕ್ಷಣವು ನಿಮ್ಮ ನಡವಳಿಕೆಯಲ್ಲಿ ಕಂಡುಬರುತ್ತೆ. ಕಷ್ಟದ ಸಮಯದಲ್ಲಿ ದೇವರು ಯಾಕೆ ಸುಮ್ಮನಿದ್ದಾನೆ ಎಂದು ಯೋಚಿಸಬೇಡಿ. ಯಾಕೆಂದರೆ ಪಾಠ ಕಲಿಸಿದ ಶಿಕ್ಷಕನು ಕೂಡ ಪರೀಕ್ಷಾ ಕೊಠಡಿಯಲ್ಲಿ ಸುಮ್ಮನೆ ಇರುತ್ತಾನೆ. ದೇವರಿಗೆ ಭಯಪಡುವುದಲ್ಲ, ಕರ್ಮಕ್ಕೆ ಭಯಪಡಿ. ಯಾಕೆಂದರೆ ದೇವರು ಕ್ಷಮಿಸಿದರೂ ಕರ್ಮವನ್ನು ಅನುಭವಿಸಲೇಬೇಕು. ಅಮ್ಮ ಇಲ್ಲದಿದ್ದರೆ ಮನೆಯೇ ಕತ್ತಲು, ಅಪ್ಪ ಇಲ್ಲದಿದ್ದರೆ ಜೀವನವೇ ಕಗ್ಗತ್ತಲು. ಒಳ್ಳೆ ದಿನ ಯಾವತ್ತೂ ಬರಲ್ಲ, ಯಾಕೆಂದರೆ ಕೆಟ್ಟ ದಿನ ಅಂತ ಯಾವುದೂ ಇರಲ್ಲ. ಧರ್ಮವು ದಾರಿಯನ್ನು ಮಾತ್ರ ತೋರಿಸುತ್ತೆ, ನಾವು ಮಾಡುವ ಕರ್ಮವು ನಮ್ಮನ್ನು ನಮ್ಮ ಗುರಿಗೆ ತಲುಪಿಸುತ್ತೆ. ಬೇಡವಾದ ವಿಷಯಗಳಿಂದ ದೂರವಿದ್ದರೆ ಬೇಕಾದಷ್ಟು ನೆಮ್ಮದಿ ಸಿಗುತ್ತೆ. ಅಧರ್ಮದಿಂದ ಶತ್ರು ಹಲವು ಬಾರಿ ಗೆಲ್ಲಬಹುದು, ಆದರೆ ಕರ್ಮ ಎದುರಾಗುವ ವೇಳೆ ಧರ್ಮ ಅವನನ್ನು ಸುಡಲು ಪ್ರಾರಂಭಿಸುತ್ತೆ. ಅವನ ನಿರ್ನಾಮ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಿಜವಾದ ಸಂಬಂಧ ಒಳ್ಳೆಯ ಪುಸ್ತಕವಿದ್ದಂತೆ, ಅದು ಎಷ್ಟೇ ಹಳೆಯದಾದರೂ ಅದರಲ್ಲಿ ಬರೆದಿರುವ ಪದಗಳು ಎಂದಿಗೂ ಬದಲಾಗೋದಿಲ್ಲ. ಸಂತೋಷ ಎಂಬುದು ನಮ್ಮದೇ ಮನಸ್ಥಿತಿಯಾಗಿದೆ, ಅದು ಹೊರಗಿನ ಪ್ರಪಂಚದೊಂದಿಗೆ ಯಾವುದೇ ಸಂಬಂಧವನ್ನು ಹೊಂದಿಲ್ಲ. ಜ್ಞಾನ ಗಳಿಸುವುದಕ್ಕಾಗಿ ನಾವು ಮಾನ ಸಮ್ಮಾನದ ಬಯಕೆಯನ್ನು ಬಿಡಬೇಕು. ತನಗೆ ಸನ್ಮಾನವಾಗಬೇಕು, ಪ್ರಶಸ್ತಿ ಸಿಗಬೇಕು ಎನ್ನುವ ನಿರೀಕ್ಷೆಯಲ್ಲಿರುವವರಿಗೆ ಎಂದೂ ಜ್ಞಾನ ಸಿದ್ಧಿಯಾಗದು. ಅದಕ್ಕಾಗಿ ಪ್ರಚಾರ ಪ್ರಿಯತೆಯನ್ನು ನಾವು ಮೊದಲು ಬಿಡಬೇಕು. ಎಲ್ಲ ಪ್ರಚಾರಗಳಿಗೆ ತಿಲಾಂಜಲಿ ಕೊಟ್ಟು ಜ್ಞಾನದ ಬೆನ್ನು ಹತ್ತು, ಆಗ ಜ್ಞಾನ ದಕ್ಕುತ್ತೆ. ಸಂಬಂಧಗಳಲ್ಲಿ ನಂಬಿಕೆ, ಮಾತಿನಲ್ಲಿ ಮಾಧುರ್ಯ, ನಡತೆಯಲ್ಲಿ ನಮ್ರತೆ ಇದ್ದರೆ ಯಾರು ಬೇಕಾದರೂ ಎತ್ತರದ ಸ್ಥಾನಗಳಿಗೆ ತಲುಪಬಹುದು. ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ಕೆಟ್ಟ ದಿನಗಳು ಇದಕ್ಕಾಗಿಯೇ ಬರುತ್ತೆ, ನೀವು ಒಳ್ಳೆಯ ಜನರನ್ನು ಭೇಟಿಯಾಗಲಿ ಎಂದು. ಯಾಕೆಂದರೆ ನಿಮ್ಮ ಜೀವನದಲ್ಲಿ ಈಗಾಗಲೇ ಇರುವ ಜನರು ನಿಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಮತ್ತು ಅವರು ನಿಮ್ಮ ಬಗ್ಗೆ ಕಾಳಜಿಯೂ ಮಾಡೋದಿಲ್ಲ. ಅದಕ್ಕಾಗಿ ಅಂಥವರನ್ನು ಹೋಗಲು ಬಿಡಿ ಮತ್ತು ನೀವು ಮುಂದೆ ಸಾಗಿ. ನಿಮ್ಮ ಹೃದಯವನ್ನು ನೋಯಿಸುವ ವ್ಯಕ್ತಿಗಾಗಿ ಅಳುವುದನ್ನು ನಿಲ್ಲಿಸಿ, ನಗುತ್ತಿರಿ ಮತ್ತು ಸಂತೋಷವಾಗಿರಿ. ಇದರಿಂದ ನೀವು ಅವರು ತಿಳಿದಿರುವಷ್ಟು ಬಲಹೀನರಲ್ಲ ಎಂದು ಅವರು ಅರಿತುಕೊಳ್ಳುತ್ತಾರೆ. ಸಂಬಂಧದ ಅಂತ್ಯ ಯಾವಾಗ ಆಗುತ್ತೆ ಅಂದರೆ, ಒಬ್ಬ ವ್ಯಕ್ತಿಯ ಅತಿಯಾದ ಪ್ರೀತಿಯು ಇನ್ನೊಬ್ಬರಿಗೆ ನೀರಸವಾಗಿ ತೋರಲು ಪ್ರಾರಂಭಿಸಿದಾಗ.
ನಿಮ್ಮೊಂದಿಗೂ ಇಂಥದ್ದೇನಾದ್ರೂ ಆಗುತ್ತಿದ್ರೆ ಅವರನ್ನು ಬಿಟ್ಟು ಬಿಡಿ. ಯಾರನ್ನಾದ್ರೂ ನಂಬುವ ಮೊದಲು ಒಮ್ಮೆ ಯೋಚಿಸಿ ನೋಡಿ. ಯಾಕೆಂದ್ರೆ ಉಪ್ಪು ಮತ್ತು ಸಕ್ಕರೆಯ ಬಣ್ಣ ಒಂದೇ, ಆದರೆ ನಮ್ಮ ಜೀವನದಲ್ಲಿ ಅವೆರಡರ ಕೆಲಸ ಬೇರೆ ಬೇರೆ. ಈ ಆಸೆ ಇದ್ದೇ ಇರುತ್ತೆ, ನಮ್ಮವರೊಂದಿಗೆ ಬದುಕಬೇಕು ಎಂದು. ಇಲ್ಲವಾದ್ರೆ ಒಂಟಿಯಾಗಿಯೇ ಸಾಯಬೇಕು ಎಂಬುವುದು ನಮಗೂ ಗೊತ್ತು. ಜ್ಞಾನದಿಂದ ಮದ ಬಂದ್ರೆ ಅದು ವಿಷಕ್ಕೆ ಸಮಾನ, ಜ್ಞಾನದಿಂದ ಮಮಕಾರ ಬಂದ್ರೆ ಅದು ಅಮೃತಕ್ಕೆ ಸಮಾನ. ಗೆಲುವು ಖಾತ್ರಿಯಾದ ಮೇಲೆ ಅರ್ಜುನ ಆಗೋಕೆ ಎಲ್ಲರೂ ಸಿದ್ಧ, ಸೋಲುತ್ತೇನೆ ಅಂತ ತಿಳಿದಿದ್ರು ಕರ್ಣ ಆಗೋಕೆ ಗುಂಡಿಗೆ ಬೇಕು. ನಮ್ಮ ಬದುಕಿನ ಭಾರ ನಾವೇ ಹೊರಬೇಕು, ಉಳಿದವರ ಹೆಗಲು ನಮ್ಮ ಶವ ಯಾತ್ರೆಗಷ್ಟೇ ಸೀಮಿತ. ಇಂದು ನಕ್ಕು ಸುಮ್ಮನಾಗುವ ವ್ಯಕ್ತಿ ಮೊದಲು ಅರ್ಥ ಮಾಡಿಕೊಂಡಂತವನಾಗಿರುತ್ತಾನೆ. ಭಯ ನಿಂತ ಕಡೆಯಿಂದ ನಿಜವಾದ ಜೀವನ ಶುರುವಾಗುತ್ತೆ. ತನ್ನೊಳಗಿನ ಅಹಂಕಾರವನ್ನು ಕೊಲ್ಲುವವನೇ ನೈಜ ಮಹಾತ್ಮ. ನಮ್ಮ ಹಿರಿಯರು ನಮಗೆ ಹಣ ಉಳಿಸುವ ಮೊದಲು ಬಾಂಧವ್ಯ ಉಳಿಸಿಕೊಳ್ಳುವುದನ್ನು ಕಲಿಸಿಕೊಟ್ಟಿದ್ದಾರೆ. ನಿಮ್ಮನ್ನು ನೀವು ಬೇರೆಯವರೊಂದಿಗೆ ಹೋಲಿಸಬೇಡಿ. ಪ್ರತಿಯೊಂದು ಹಣ್ಣಿಗೂ ಅದರದೇ ಆದ ರುಚಿ ಇದೆ. ಶಾಂತವಾದ ಮನಸ್ಸು ಮಾತ್ರವೇ ಆಂತರಿಕ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಉಂಟು ಮಾಡುತ್ತೆ. ಯಾವ ಮನುಷ್ಯನು ತನ್ನ ಗುಟ್ಟಿನ ವಿಷಯಗಳನ್ನು ಎಲ್ಲರೆದುರು ಹೇಳಿಕೊಳ್ಳುತ್ತಾನೋ ಅವನು ಇರುವೆಯ ಗೂಡಲ್ಲಿ ಹಾವು ಸಿಕ್ಕಿದಂತೆ ಸಾಯುತ್ತಾನೆ. ದೇವರೇ ಸೃಷ್ಟಿಸಿದ ಮನುಷ್ಯರೇ ಶಾಶ್ವತವಲ್ಲ, ಇನ್ನು ನಮಗೆ ನಾವೇ ಸೃಷ್ಟಿಸಿಕೊಂಡ ಸಂಬಂಧಗಳು ಶಾಶ್ವತನ. ಕೊಡುವುದನ್ನು ಶುರು ಮಾಡಿ, ಬರುವುದು ತಾನಾಗಿಯೇ ಬರುತ್ತೆ. ಹಣದಿಂದ ಪಡೆಯಬಹುದಾದ ವಸ್ತುಗಳಿಗೆ ಹಣವನ್ನು ಖರ್ಚು ಮಾಡಿ, ಹಣದಿಂದ ಪಡೆಯಲಾಗದದ್ದಕ್ಕೆ ನಿಮ್ಮ ಸಮಯ ಖರ್ಚು ಮಾಡಿ. ಸಮಯವನ್ನು ಅರ್ಥ ಮಾಡಿಕೊಳ್ಳುವುದು ಜಾಣತನ, ಸಮಯಕ್ಕೆ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಜವಾಬ್ದಾರಿ. ಬೇಡುವಾಗ ಭಿಕ್ಷುಕನಾಗು, ಕೊಡುವಾಗ ದಾನಿಯಾಗು. ಬೇಡಿ ಕುಗ್ಗಬೇಡ, ಕೊಟ್ಟು ಹಿಗ್ಗಬೇಡ. ಒಬ್ಬ ಶಿಕ್ಷಕ ತಾನು ಕಲಿಯದೆ ಇನ್ನೊಬ್ಬರಿಗೆ ಕಲಿಸಲಾರ, ಅದೇ ರೀತಿ ತಾನು ಉರಿಯದ ದೀಪ ಇನ್ನೊಂದು ದೀಪವನ್ನು ಬೆಳಗಿಸಲಾರದು. ದಿನಗಳು ಕಠಿಣವಾಗಿವೆ, ಜೀವನವಲ್ಲ. ತಾಳ್ಮೆಯಿಂದಿರಿ, ಎಲ್ಲವೂ ಸರಿ ಹೋಗುತ್ತೆ. ನೀವು ಎಲ್ಲಿಯವರೆಗೆ ಉಪಯೋಗಕ್ಕೆ ಬರುತ್ತೀರೋ ಅಲ್ಲಿಯವರೆಗೆ ಜನರು ನಿಮ್ಮನ್ನು ಪ್ರೀತಿಸುತ್ತಾರೆ. ನೀವು ನಿಮ್ಮನ್ನು ಅವಮಾನಿಸುವಲ್ಲಿ ನಿರತರಾಗಿದ್ದೀರಿ, ಆದರೆ ಇತರರು ನಿಮ್ಮ ನಿಜವಾದ ಸಾಮರ್ಥ್ಯದ ಬಗ್ಗೆ ಭಯಪಡುತ್ತಾರೆ. ಜೀವನದಲ್ಲಿ ಕಳೆದು ಹೋಗಿದ್ದಕ್ಕಲ್ಲ, ಚೇತರಿಕೆಗಾಗಿ ಯೋಚಿಸಿ. ಜೀವನ ಅದೇ ಬದಲಾಗುತ್ತೆ. ವ್ಯಕ್ತಿತ್ವ ಸ್ವಲ್ಪ ಕಠೋರವಾಗಿರಬೇಕು, ಇಲ್ಲವಾದರೆ ಕೆಲವು ಸಂದರ್ಭಗಳಲ್ಲಿ ನಮ್ಮ ಅತ್ಯಂತ ಸರಳತೆ ಹಾಗೂ ಸವಿನುಡಿಗಳನ್ನು ನಮ್ಮ ದೌರ್ಬಲ್ಯ ಮತ್ತು ನಟನೆ ಎಂದು ಪರಿಗಣಿಸಲಾಗುತ್ತೆ. ಒಂದೇ ಗೆಲುವು ನಿಮ್ಮ ಕಥೆಯನ್ನು ಶಾಶ್ವತವಾಗಿ ಪರಿವರ್ತಿಸಬಲ್ಲದು. ಹೊರಗಿನ ಸವಾಲುಗಳನ್ನು ಗೆಲ್ಲುವುದಕ್ಕಿಂತ ನಮ್ಮೊಳಗಿನ ನ್ಯೂನ್ಯತೆಗಳನ್ನು ಗೆಲ್ಲುವುದು ಅತಿ ಕಷ್ಟದ ಸವಾಲು. ಸೃಷ್ಟಿಯ ಆದಿ, ಮಧ್ಯ, ಅಂತ್ಯ ಮತ್ತು ಸೃಷ್ಟಿಯ ಪುನರಾವರ್ತನೆಯ ಜ್ಞಾನವನ್ನು ಅರಿಯುವ ಜ್ಞಾನಕ್ಕಿಂತ ಮಿಗಿಲಾದ ಜ್ಞಾನವಿಲ್ಲ. ದುಡ್ಡು ಇದ್ದಲ್ಲಿ ಭಾವನೆಗಳು ಇರಲ್ಲ, ಕೇವಲ ವ್ಯಾಪಾರ ಇರುತ್ತೆ. ಆಗೋಲ್ಲ ಅಂತ ಅನಿಸಿದಾಗಲೆಲ್ಲ ನೆನಪಾಗುವವನು ಆಗೋಲ್ಲ. ಒಂದಂತೂ ನಿಜ, ಈ ಭೂಮಿಯ ಋಣ ಮುಗಿದಿಲ್ಲ ಎಂದಾದ್ರೆ ಎಂತಹ ರೋಗ ಬಂದರೂ ನಮಗೆ ಏನೂ ಆಗೋದಿಲ್ಲ. ಋಣ ಮುಗಿಯುತ್ತೆಂದ್ರೆ ನಮ್ಮೆತ್ತರಕ್ಕೆ ಹಣದ ರಾಶಿ ಸುರಿದ್ರೂ ನಾವು ಉಳಿಯೋದಿಲ್ಲ. ನಿನ್ನನ್ನು ನೀನು ಹುಡುಕಬೇಕೆಂದ್ರೆ ಕಾಣುವ ಪ್ರಪಂಚದಲ್ಲಿ ಹುಡುಕಬೇಡ, ಕಾಣದ ಪ್ರಪಂಚದಲ್ಲಿ ಹುಡುಕು.